ನಮಸ್ಕಾರ ಎಲ್ಲರಿಗೂ. ಪಲ್ಲವಿ ಸಿದ್ದು ತೇಜಸ್ ಚಾನಲ್ಗೆ ಸ್ವಾಗತ. ಸುಲಭವಾದ ರೀತಿಯಲ್ಲಿ ಬೆಳಗಿನ ಉಪಹಾರಕ್ಕೆ ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಖಂಡಿತ 10 ನಿಮಿಷಗಳಲ್ಲಿ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಬಹುದು. ಈ ಬೇಸಿಗೆಯಲ್ಲಿ ಮಾವಿನಕಾಯಿ ಸುಲಭವಾಗಿ ಸಿಗುತ್ತೆ. ಈ ಮಾವಿನಕಾಯಿಯನ್ನು ನಾನಿಲ್ಲಿ ಒಂದು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿರುವಂತಹ ಒಂದು ಮಾವಿನಕಾಯಿಯನ್ನು ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ನೋಡೋಣ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆಯನ್ನು 1 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. 2 ಒಣಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಕರಿಬೇವನ್ನು ತಗೊಂಡಿದ್ದೀನಿ. ಚಾಪ್ ಮಾಡಿರುವಂತಹ 1 ಬೌಲಷ್ಟು ಅಥವಾ 1 ದಪ್ಪ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಧನಿಯಾ ಪೌಡರನ್ನು ಬೆರೆಸಿರುವ ಅರಿಶಿಣದ ಪುಡಿಯನ್ನು 1 ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ತಗೊಳ್ಬೇಕಾಗತ್ತೆ. ಸ್ವಲ್ಪ ಕಡಲೆಬೀಜ ತಗೊಂಡಿದ್ದೀನಿ. 250 ಗ್ರಾಮ್ನಷ್ಟು ಅನ್ನವನ್ನು ಉದುರಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆಯನ್ನು ಇಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕಬೇಕು. ಸ್ವಲ್ಪ ಅದು ಬೆಂದ ನಂತರ ಅದಕ್ಕೆ ಕಡಲೆಬೀಜವನ್ನು ಹಾಕಬೇಕು. ಅದಿಷ್ಟನ್ನು ಕೂಡ ಬಣ್ಣ ಬದಲಾಯಿಸಿ ಘಮ ವಾಸನೆ ಬಂದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿ, ನೋಡಿ, ಜೀರಿಗೆಯನ್ನು ಹಾಕಬೇಕಾಗತ್ತೆ. 2 ಸೆಕೆಂಡ್ ತಿರುವಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಥವಾ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಅದಕ್ಕೆ ಚಾಪ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ನಂತರ ಒಣಮೆಣಸಿನಕಾಯಿ, ಕರಿಬೇವನ್ನು ಹಾಕಬೇಕಾಗತ್ತೆ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ನಾವು ಸೇರಿಸಬೇಕು. ಸ್ವಲ್ಪ ಅದನ್ನು ತಿರುವಿ ಅದಕ್ಕೆ ಮಾಡಿ ಇಟ್ಕೊಂಡಂತಹ ಮಾವಿನಕಾಯಿ ತುರಿಯನ್ನು ಸೇರಿಸೋಣ. ಅದನ್ನು ಸ್ವಲ್ಪ ಗಮಲು ಹೋಗೋ ತನಕ, ಹಸಿ ವಾಸನೆ ಹೋಗೋ ತನಕ ತಿರುವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಉಪ್ಪು ಎಲ್ಲದಕ್ಕೂ ಕರೆಕ್ಟಾಗಿ ಹೊಂದಿಕೊಳ್ಳುವಂತೆ ಇನ್ನೂ 2 ಸೆಕೆಂಡ್ಗಳ ಕಾಲ ಅದನ್ನು ತಿರುಗಬೇಕಾಗತ್ತೆ. ಅದಾದ ನಂತರ ಉದುರಾಗಿ ಮಾಡಿಟ್ಕೊಂಡಂತಹ ಅನ್ನವನ್ನು ಅದಕ್ಕೆ ಸೇರಿಸಿದ್ರೆ, ನೋಡಿ, ಈ ರೀತಿಯಲ್ಲಿ ಅನ್ನವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಮೆಚ್ಚಿದಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸುಲಭ ಅಡುಗೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.